ಹಾಯ್ ವೆಲ್ಕಮ್ ಬ್ಯಾಕ್. ನಾನಿಲ್ಲಿ ಇತ್ತೀಚೆಗಂತೂ ತುಂಬಾ ವೈರಲ್ ಆಗಿರೋಂಥ ಪನ್ನೀರ್ ತೇಚ ರೆಸಿಪಿನ ಮಾಡಿದ್ದೀನಿ. ಮೊದಲಿಗೆ ನಾವು ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ, ಒಂದು ಕೆಂಪು ಮೆಣಸು, 2 ಸಣ್ಣ ಗಾಂಧಾರಿ ಮೆಣಸು ಅಥವಾ ಹಸಿಮೆಣಸು ಹಾಕ್ಕೊಂಡು ಅದನ್ನು ಹುರ್ಕೋಬೇಕು. ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಆಲ್ರೆಡಿ ಹುರಿದು ಸಿಪ್ಪೆ ತೆಗೆದಂಥ ನೆಲಗಡಲೆಯನ್ನು ಹಾಕ್ಕೋಬೇಕು, ಕಡಲೆ ಬೀಜವನ್ನು. ಅದನ್ನು ತಣ್ಣಗಾದ್ಮೇಲೆ ಅದಕ್ಕೆ ಕೊತ್ತಂಬರಿ ಅಥವಾ ಪುದೀನ ಸೊಪ್ಪು ಮಿಕ್ಸರ್ ಜಾರಿಗೆ ಮತ್ತು ಹುರಿದ ಪದಾರ್ಥಗಳನ್ನು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು. ಒಂದು ಲಿಂಬೆ ರಸವನ್ನು ಅದಕ್ಕೆ ಹಿಂಡ್ಕೋಬೇಕು. ಒಂದು ಲಿಂಬೆ ರಸ, ನಾನು ಒಂದು ಕಂಪ್ಲೀಟ್ ನಿಂಬೆ ರಸನ ಹಿಂಡ್ಕೊಂಡಿದ್ದೀನಿ ಅದಕ್ಕೆ. ಸೊ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಇರಬೇಕಿದು. ಆ ಪೇಸ್ಟನ್ನು ನಾನೊಂದು ಇದಕ್ಕೆ ಹಾಕಿದ್ದೀನಿ. ಮತ್ತು ಪನ್ನೀರ್ ಕ್ಯೂಬ್ಸ್ಗೆ ಈ ಪೇಸ್ಟನ್ನು 4, 5, 6 ಬದಿಗೂ ಹಾಕ್ಕೋಬೇಕು. ಎಲ್ಲ ಬದಿಗೂ ಹಾಕ್ಕೊಬೇಕು. ಅದನ್ನು ಈ ಥರ ಸ್ಟಿಕ್ ಮಾಡ್ಕೊಳ್ಳೋದು, ಎಲ್ಲ ಬದಿಗೂ ಹಾಕ್ಕೋಬೇಕು. ಕೊತ್ತಂಬರಿ ಅಥವಾ ಪುದೀನ ಸೊಪ್ಪು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು, ನಮಗಿಷ್ಟವಾದಂಥ ಫ್ಲೇವರಲ್ಲಿ ಮಾಡ್ಬೋದು. ಸೊ ಇದಾದಮೇಲೆ ತವಾದಲ್ಲಿ ಎಣ್ಣೆ ಹಾಕ್ಕೊಂಡು ಶಾಲೋ ಫ್ರೈ ಮಾಡ್ಕೋಬೇಕು. ಈಗ ನಾನ್ ಸ್ಟಿಕ್ ಬೇಕಾದರೆ ಬಳಸ್ಬೋದು, ಕಬ್ಬಿಣದ ಬೇಕಾದರೆ ಬಳಸ್ಬೋದು. ನಾನು ಕಬ್ಬಿಣದ ಉಪಯೋಗ ಮಾಡ್ತೀನಿ, ಆರೋಗ್ಯಕ್ಕೆ ತುಂಬ ಹಿತವಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಯೂಸ್ ಮಾಡ್ತೀನಿ. ನೋಡಿ, ಈ ಥರ ಮಾಡ್ಕೊಳ್ಳೋವಂಥದ್ದು. ಎಣ್ಣೆ ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕ್ರಿಸ್ಪಿ ಆದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ಹಸಿಯಾಗಿರಲಿ, ಕಲರ್ ಇರಲಿ ಅಂತ ಹೇಳೋರು ಹಾಗೆ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ ಕ್ರಿಸ್ಪಿ ಆಗೋ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಮಾಡ್ಕೊಳ್ಳೋದು. ಚೆನ್ನಾಗಿ ಬಂದಿತ್ತು. ನಿಮಗೆ ಲಾಸ್ಟಿಗೆ ಎಂಡಿಗೆ ನೋಡ್ಕೋಬೋದು, ಚೆನ್ನಾಗಿ ಬಂದಿತ್ತು. ಎಲ್ಲ ಸೈಡ್ ಕೂಡ ನೀಟಾಗಿ ಬೇಯಿಸ್ಕೋಬೇಕು. ಇದನ್ನು ಬೇಯಿಸ್ಕೊಂಡ್ರೆ ಪನ್ನೀರ್ ತೇಚ ರೆಡಿ ಆಗುತ್ತೆ. ತುಂಬ ವೈರಲ್ ಆದಂತಹ ರೆಸಿಪಿ. ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.